ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕ್ ಮಜ್ಗೆ ಕಡಿಯೋದ್ರಿಂದ ಚಂದ್ರಕಾಂತ ಎಷ್ಟು ಕಷ್ಟಪಟ್ಲು ಅಂತ ನಿಮ್ಗೆಲ್ಲ ನೆನ್ಪಿದೆ ಅಲ್ಲ? ಇಲ್ಲ ಅಂದ್ರೆ ಈಗ್ಲೇ ಕೆಳಗಿರೋ ಲಿಂಕ್ ನ ಕ್ಲಿಕ್ ಮಾಡಿ ಆ ಎಪಿಸೋಡ್ ನ ನೋಡಿ ಎಂಜಾಯ್ ಮಾಡಿ. ಅತಿ ಆಸೆ ಸೊಸೆ ಹಾಗೂ ಮಾತಾಡುವ ಸಾಮಗ್ರಿ. ಚಂದ್ರಕಾಂತ ತುಂಬಾ ಒತ್ತಡದಿಂದ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿದ್ಲು. ಊರಲ್ಲಿರೋ ಇಡೀ ಜನ ಅಲ್ಲ ಮಿಕ್ಸಿ ಗ್ರೈಂಡರ್ ಇಂದ ಪಟ ಪಟ ಅಂತ ಕೆಲ್ಸ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಟಿವಿ ಮುಂದೆ ಸೀರಿಯಲ್ ನೋಡ್ತವ್ರೆ. ನನ್ನ ಅತ್ತಿಗೆ ಏನ್ ಬಂದಿರೋದು, ಈ ಕಾಲದಲ್ಲೂ ಉರುಳ್ಕಲ್ಲು ರುಬ್ಬೋಕಲ್ಲು ಅಂತ ಸತಾಯಿಸ್ತವ್ರೆ. ಇದ್ರು ಇದನ್ನೆಲ್ಲ ಇಟ್ಕೊಂಡ್ ಕೆಲ್ಸ ಮಾಡಕ್ಕೆ ಸಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಾಗ ಅಡ್ಗೆ ಮನೆಗೆ ಸೂರ್ಯಕಾಂತ ಬಂದ್ರು. ಏನಮ್ಮ ಸೊಸೆ, ಏನೋ ಗೊಣಗ್ತಾ ಇದ್ಯಾ? ಏನಿಲ್ಲ ಅತ್ತೆ, ನಾನೋಗಿ ಹಿಟ್ಟು ರುಬ್ಕೊಂಬರ್ತೀನಿ ಅಂತ ಹೇಳ್ತಾ ಬೇಳೆ ತಗೊಂಡು ರುಬ್ಬುಕಲ್ ಹತ್ರ ಬಂದ್ಲು. ರುಬ್ಬುಕಲ್ನ ಪಕ್ಕದಲ್ಲಿ ಇಡ್ತಾ, ಅಯ್ಯಮ್ಮ ಈ ರುಬ್ಬೋಕಲ್ಲೇನು ನಮ್ಮ ಅತ್ತೆ ತರನೇ ಇಷ್ಟ ಬರ ಇದೆ ಅಂತ ಹೇಳ್ತಾ ಬೇಳೆನ ರುಬ್ಬೋಕ್ ಹಾಕಿ ಜರ ರುಬ್ಬಿದ್ಲು. ಕೊನೆಯದಾಗಿ ರುಬ್ಬೋಕಲ್ನ ಪಟ್ಟಂತ ನೆಲಕ್ ಬಿಸಾಕಿದ್ಲು. ಜೋರಾಗಿ ಶಬ್ದ ಕೇಳಿಸಿದ್ರಿಂದ ಅಲ್ಲಿಗೆ ಬಂದ ಸೂರ್ಯಕಾಂತ ಚಂದ್ರಕಾಂತಳ ಎಲ್ಲಾ ಚಟುವಟಿಕೆಯನ್ನು ಗಮನಿಸಿದ್ರು. ಇಲ್ ನೋಡು, ಆ ರೀತಿ ಮಾಡಿದ್ರೆ ನಮ್ ನೆಲನೇ ಒಡೆದೋಗೋದು. ಅರೆ ಅತ್ತೆ, ನಾನೇನು ಮಾಡಿಲ್ಲ, ಆ ರುಬ್ಬೋಕಲ್ಲೇ ಹಾಗೆ ಉರುಳ್ಕೊಂಡೋಗ್ ಬಿತ್ತು. ಬೇಕಿದ್ರೆ ಅದನ್ನೇ ಕೇಳ್ ನೋಡು. ಅದನ್ನ ಕೇಳ್ಬೇಕಾ? ಕೇಳ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು ಸೂರ್ಯಕಾಂತ. ಆ ದಿನ ಮಧ್ಯಾಹ್ನ ಚಂದ್ರಕಾಂತ ಬಟ್ಟೆನೆಲ್ಲ ಬಂಡೆಗೆ ಹಾಕಿ ಜಡಿತಿದ್ಲು. ತುಂಬಾ ಜೋರಾಗಿ ಜಡಿತಿದ್ದಿದ್ರಿಂದ ಸೂರ್ಯಕಾಂತ ಬಟ್ಟೆ ಹರಿದೋಯ್ತು. ಆ ಹರ್ದೋಗಿರೋ ಬಟ್ಟೆಯಿಂದ ನೋಡಿದ್ರೆ ಎದುರುಗಡೆ ಸೂರ್ಯಕಾಂತ ಕಾಣಿಸಿದ್ರು. ಏನೇ ನೀನು ಒಗಿತಾ ಇರೋದು? ಹಿಂಗೇನೆ ಒಗಿಯೋದು? ಚೆನ್ನಾಗಿರೋ ಸೀರೆನ ಹಿಂಗ ಅರ್ಧಾಕ್ಬಿಟ್ಟಿಯಲ್ಲೇ ಅಂತ ಬೇಜಾರಾದ್ರು ಸೂರ್ಯಕಾಂತ. ನಾನೇನ್ ಮಾಡಕ್ಕಾಗತ್ತೆ ಅತ್ತೆ, ಈ ಬಂಡೆ ಆ ರೀತಿ ಇರೋದು. ಎಷ್ಟು ಬಟ್ಟೆಗಳನ್ನ ಹರ್ದಾಕ್ತೋ ಈ ಕಿತ್ತೋಗಿರೋ ಬಂಡೆ ಅಂತ ಹೇಳ್ತಾ ಮಾಡಿರೋ ತಪ್ಪಲ್ಲ ಬಂಡೆ ಮೇಲೆ ಎತ್ತಾಕುದ್ಲು. ಆ ದಿನ ಸಂಜೆನೆ ಧಡಾರ್ ಅಂತ ಜೋರಾಗಿ ಶಬ್ದ ಮಾಡ್ತಾ ಖಾರ ಕುಟ್ತಾ ಇದ್ಲು ಚಂದ್ರಕಾಂತ. ಅದನ್ನ ಕೇಳಿದ ಸೂರ್ಯಕಾಂತ, ಅಬ್ಬಬ್ಬಬ್ಬಬ್ಬ, ಆ ಶಬ್ದ ಏನೇ, ನನ್ ಕಿವಿ ಹೋಯ್ತು. ಅಯ್ಯೋ ಅತ್ತೆ, ನಾನ್ ಎಷ್ಟು ಮೆತ್ತಗ್ ಕುಟ್ತಾ ಇದ್ದೀನಿ. ಈ ಒನಕೆನೆ ಅದಕ್ಕಿಷ್ಟ ಬಂದಂಗೆ ತುಂಬಾ ಜೋರಾಗಿ ಶಬ್ದಗಳನ್ನ ಮಾಡ್ತಿದೆ ಅಂತ ಹೇಳ್ತಾ ಜೋರಾಗಿ ಕುಟ್ಟದ ಇದ್ಲು. ಇದನ್ನೆಲ್ಲ ಗಮನಿಸಿದ ಸೂರ್ಯಕಾಂತ, ಓಹೋ ಇದ ಸಮಸ್ಯೆ, ಅದಕ್ಕದಾಗೆ ಜೋರಾಗಿ ಕುಟ್ಟುತ್ತಾ? ಸರಿ, ಆ ರೀತಿನೇ ಆಗ್ಲಿ, ಈಗೇನ್ ಮಾಡ್ತೀನಿ ನೋಡು ನಿಂಗೆ ಅಂತ ಕಣ್ಣು ಮುಚ್ಚಿ ಏನೋ ಮಂತ್ರನ ಹೇಳಿದ್ರು. ಹೇಳಿದ ಕೂಡ್ಲೆ ರುಬ್ಬೋ ಕಲ್ಲಿಗೂ ಒನಕೆಗೂ ಪ್ರಾಣ ಬಂತು. ಆಗ ಆ ಕಲ್ಲು ಒನಕೆಗೆ ಜೋರಾಗಿ ಗಾಳಿ ಬೀಸ್ತು. ಆಗ ಅದ್ರಲ್ಲಿದ್ದಿದ್ ಖಾರ ಗಾಳಿ ಗೆದ್ದು ಚಂದ್ರಕಾಂತ ಕಣ್ಣಿಗೆ ಬಿತ್ತು. ಉರಿತಾ ಇದೆ, ಹಬ್ಬಾ, ಕಣ್ಣಿಗೆ ಖಾರ ಬಿತ್ತು, ಉರಿತಾ ಇದೆ ದೇವ್ರೆ, ನೀರೆಲ್ಲಿ, ನೀರೆಲ್ಲಿ, ಉರಿತಾ ಇದೆ ಅಂತ ಹೇಳ್ತಾ ಕಿರ್ಚ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಆ ರುಬ್ಬೋಕಲ್ಲು ಅದಾಗದೆ ಬಂದು ಚಂದ್ರಕಾಂತ ಕಾಲಿಗೆ ಸಿಕ್ಕಿತು. ನನ್ ಸತ್ತೆ ದೇವ್ರೆ, ನನ್ ಕಾಲು ಹೋಯ್ತು, ಮುರಿದೋಯ್ತು ಅಂತ ಜೋರಾಗಿ ಕಿರ್ಚಾಡಿದ್ಲು ಚಂದ್ರಕಾಂತ. ಚಂದ್ರಕಾಂತಳ ಎದುರಿಗೆ ಆ ಒನಕೆ ಹಾಗೂ ರುಬ್ಬೋಕಲ್ಲು ನಗುತ್ತಾ ನಿಂತಿತು. ಅಂತ ಆಶ್ಚರ್ಯದಿಂದ ನೋಡಿದ್ಲು ಚಂದ್ರಕಾಂತ. ಆವಾಗ ಅಲ್ಲಿಗೆ ಬಂದರು ಸೂರ್ಯಕಾಂತ. ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದ್ರು. ತಕ್ಷಣ ರುಬ್ಬೋಕಲ್ಲು, ನಾನೇ ಹತ್ರ ಬಂದು ಆ ಕಲ್ಲೊಳಗಡೆ ಬಿದ್ದು ಚಂದ್ರಕಾಂತ ಕಣ್ಣೊಳಗಡೆ ಖಾರ ಬೀಳ್ವಂಗ್ ಮಾಡ್ದೆ. ಇದ್ರಲ್ಲಿ ಅವಳ್ದೇನು ತಪ್ಪೇ ಇಲ್ಲ ಗೊತ್ತಾ ಅಂತ ಹೇಳ್ತು. ತಕ್ಷಣ ಆ ಒನಕೆ, ನಾನಾಗಿ ನಾನೇ ಚಂದ್ರಕಾಂತ ಹತ್ರ ಬಂದು ಅವಳು ಕಾಲ್ ಮೇಲೆ ಬಿದ್ದೆ. ಕಣ್ಣು ಮುಂದೆ ಮಾತಾಡ್ತಾ ಇದ್ದಿದ್ ರುಬ್ಬೋಕಲ್ಲು ಒನಕೆನ ನೋಡಿದ್ ಚಂದ್ರಕಾಂತಾಳಿಗೆ ವಿಷಯ ಎಲ್ಲ ಅರ್ಥ ಆಯ್ತು. ಅಮ್ಮ ಅತ್ತೆ, ನಿಮ್ ಹತ್ರ ಮ್ಯಾಜಿಕ್ ಇದೆ ಅಂತ ನನ್ಗಿಷ್ಟು ಗೋಳಾಡಿಸ್ತಿದೀರಾ? ನಾನೇನೋ ಸುಮ್ನೆ ಒಂದ್ ಮಾತಿಗೆ ಹೇಳ್ದೆ, ಆ ರುಬ್ಬೋಕಲ್ಲನ್ ಕೇಳಿ ಅಂತ. ಅದನ್ನ ನಿಮ್ ಮ್ಯಾಜಿಕ್ ಇಂದ ನಿಜ ಮಾಡಿ ನನ್ ಕಣ್ಣು ಉರಿಯೋ ತರ ಮಾಡ್ತೀರಾ? ಮಾಡ್ತೀನಿರಿ ನಿಮ್ಗೆ ಅಂತ ಕೋಪದಿಂದ ಸುಮ್ನಾದ್ಲು. ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ.
ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ.